Hello, my dear students. Once again, welcome to the JCBM College online classes. In this class, I am trying to explain one of the important time period mentioned by Alfred Marshall at the time of determining the prices of the commodity, that is the long period. Long period is one of the important time period in which enough time is available to match the supply along with demand. That is the long period. Long period consists of few years. In the few year period, the number of changes, basic changes are taken place in the production process. In the production process, the fundamental changes are taken place. It is possible in the long period. Enough time is available. In the 5-year term, say 10-year term, number of changes, basic changes, fundamental changes are taken place in the production process. That is the long period. That is the long period mentioned by Alfred Marshall. In the long period, how the price of the commodity is to be decided, that is the question. In the long period, how the price of the commodity is to be decided, that is the basic question arising in front of you. ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮ್ಮನ್ನು JCBM ಕಾಲೇಜಿನ ಆನ್ಲೈನ್ ತರಗತಿಗಳಿಗೆ ಸ್ವಾಗತಿಸ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಮನೆಯಲ್ಲಿ ಕ್ಷೇಮವಾಗಿದ್ದೀರಿ ಅಂತ ನಾವಿಲ್ಲಿ ಭಾವಿಸಿರ್ತೇನೆ. ಯಾಕೆಂತೇಳಿದರೆ ಕೊರೋನಾ ಇವತ್ತು ಪ್ರತಿ ಹಳ್ಳಿಗೂ ಕೂಡ ಇವತ್ತು ಪಸರಿಸಿದೆ. ಹಾಗಾಗಿ ದಯವಿಟ್ಟು ಈ ಕೊರೋನಾ ನಿಯಮವನ್ನು ಕಡ್ಡಾಯವಾಗಿ ಪಾಲನೆ ಮಾಡಿ. ಹೇಗೆ ನಮ್ಮ ಶಿಕ್ಷಣದ ಜೊತೆಗೆ ಈ ಕೊರೋನಾ ನಿಯಮವನ್ನು ಪಾಲನೆ ಮಾಡೋದು ಕೂಡ ಬಹಳ ಮುಖ್ಯವಾಗಿರುತ್ತೆ. ಅದಕ್ಕೆ ನೀವು ಹೆಚ್ಚಿನ ಗಮನ ಕೊಡಬೇಕು. ನಿಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಕೂಡ ನೀವು ಮಾಡಬೇಕಾಗತ್ತೆ. ಇದು ಪ್ರತಿಯೊಬ್ಬ ವಿದ್ಯಾವಂತನ ಜವಾಬ್ದಾರಿಯೂ ಕೂಡ ಹೌದು. ಈ ಒಂದು ತರಗತಿಯಲ್ಲಿ ನಾನು ನಿಮಗೆ ಮುಖ್ಯವಾಗಿ ಹೇಳುವಂಥ ವಿಷಯ ಏನು ಅಂತ ಹೇಳಿದರೆ, ದೀರ್ಘಾವಧಿಯಲ್ಲಿ ಯಾವುದೇ ಒಂದು ಸರಕಿನ ಬೆಲೆ ಹೇಗೆ ನಿರ್ಧಾರವಾಗುತ್ತೆ. ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ದೀರ್ಘಾವಧಿ ಏನು ಹೇಳಿದ್ದೆ. ದೀರ್ಘಾವಧಿ ಅಂದರೆ ಸಾಕಷ್ಟು ಸಮಯವನ್ನು ಹೊಂದಿರುವಂಥ ಅವಧಿ. ಅಂದರೆ ಬೇಡಿಕೆಯಲ್ಲಿ ಉಂಟಾಗುವಂಥ ಬದಲಾವಣೆಗಳಿಗೆ ಪೂರೈಕೆಯನ್ನು ಸರಿದೂಗಿಸಲಿಕ್ಕೆ ಅವಕಾಶ ಇರುವಂಥ ಅವಧಿಯನ್ನು ನಾವು ದೀರ್ಘಾವಧಿ ಅಂತ ಹೇಳ್ತೀವಿ. ದೀರ್ಘಾವಧಿ ಅಂದರೆ 4 ವರ್ಷ, 8 ವರ್ಷ, ಅದು ದೊಡ್ಡ ಪ್ರಮಾಣದ ಕಾಲದ ಅವಧಿ ಇರುತ್ತೆ. ಅಂದರೆ ಕೆಲವು ವರ್ಷಗಳ ಅವಧಿಗೆ ಸಂಬಂಧಪಟ್ಟಿರುತ್ತೆ. ದೀರ್ಘಾವಧಿ ಎಂಬುದು ಕೆಲವು ವರ್ಷಗಳಿಗೆ ಸಂಬಂಧಪಟ್ಟಿರುತ್ತೆ. ಈ ಅವಧಿಯಲ್ಲಿ ಬೇಡಿಕೆಯಲ್ಲಿ ಉಂಟಾಗುವಂಥ ಬದಲಾವಣೆಗಳಿಗೆ ನಾವು ಪೂರೈಕೆಯನ್ನು ನಾವು ಸರಿಯಾಗಿ ಹೊಂದಿಸಲಿಕ್ಕೆ ಸಾಧ್ಯ ಇದೆ. ಬೇಡಿಕೆಯಲ್ಲಿ ಉಂಟಾಗುವಂಥ ಬದಲಾವಣೆಗಳಿಗೆ ಪೂರೈಕೆಯನ್ನು ಹೊಂದಿಸಲಿಕ್ಕೆ ಅವಕಾಶ ಇದೆ. ಬೇಡಿಕೆಯಲ್ಲಿ 10% ಹೆಚ್ಚಳ ಆದರೆ ಅದಕ್ಕೆ ಸರಿಸಮನಾಗಿ ಪೂರೈಕೆಯಲ್ಲೂ ಕೂಡ 10% ಹೆಚ್ಚಳ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಯಾಕೆ ಹೇಳಿದರೆ, ಬೇಕಾಗಿರುವಂಥ ಉತ್ಪಾದನಾಂಗಗಳನ್ನು ಅಗತ್ಯ ಪ್ರಮಾಣದಲ್ಲಿ ಬಳಕೆ ಮಾಡುವಂಥದ್ದು ದೀರ್ಘಾವಧಿಯಲ್ಲಿ ಸಾಧ್ಯವಾಗುತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಉತ್ಪಾದನೆಯನ್ನು ಹೆಚ್ಚಿಸಬೇಕು ಅಂತಾದರೆ ಉತ್ಪಾದನಾ ಅಂಗಗಳನ್ನು ಹೆಚ್ಚಿಸಬೇಕಾಗತ್ತೆ, ಅವುಗಳ ಬಳಕೆ ಹೆಚ್ಚಿಸಬೇಕಾಗತ್ತೆ. ಉತ್ಪಾದನಾಂಗಗಳನ್ನು ಅಗತ್ಯ ಪ್ರಮಾಣದಲ್ಲಿ ಬಳಕೆ ಮಾಡುವಂಥದ್ದು ದೀರ್ಘಾವಧಿಯಲ್ಲಿ ಸಾಧ್ಯ. ಪೂರೈಕೆ ಹೆಚ್ಚು ಮಾಡಬೇಕಾದ್ರೆ ಹೆಚ್ಚಿನ ಉತ್ಪಾದನಾ ಅಂಗಗಳನ್ನು ಬಳಸಬೇಕು. ಹೆಚ್ಚಿನ ಉತ್ಪಾದನಾ ಅಂಗಗಳನ್ನು ಬಳಸಬೇಕು ಅಂತಾದರೆ ನಮಗೆ ಇಲ್ಲಿ ಸಾಕಷ್ಟು ಅವಧಿ ಇರುತ್ತೆ. ಅದನ್ನು ಮಾರುಕಟ್ಟೆ ಅವಧಿಯಲ್ಲಿ ಅಲ್ಪಾವಧಿಯಲ್ಲಿ ಸಾಧ್ಯ ಆಗಿರೋದಿಲ್ಲ. ಹಾಗಾಗಿ ಆಲ್ಫ್ರೆಡ್ ಮಾರ್ಷಲ್ ಎಟ್ ದಿ ಟೈಮ್ ಆಫ್ ಡಿಸೈಡ್ ದಿ ಪ್ರೈಸಸ್ ಆಫ್ ದಿ ಕಮಾಡಿಟಿ ಇನ್ ದಿ ಲಾಂಗ್ ರನ್, both demand and supply, they played a equal role according to Alfred Marshall. In the long period, both demand and supply both are played an equal role at the time of decide the prices of the commodity according to Alfred Marshall. ಆಲ್ಫ್ರೆಡ್ ಮಾರ್ಷಲ್ ಅವರ ಪ್ರಕಾರ ದೀರ್ಘಾವಧಿಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಒಂದು ಸರಕಿನ ಬೆಲೆಯನ್ನು ನಿರ್ಧರಿಸುವಲ್ಲಿ ಸಮಾನವಾದ ಪಾತ್ರವನ್ನು ವಹಿಸ್ತವೆ ಎಂಬುದನ್ನು ಆಲ್ಫ್ರೆಡ್ ಮಾರ್ಷಲ್ ಹೇಳ್ತಾನೆ. ಅಂದರೆ ಬೇಡಿಕೆಯಲ್ಲಿ ಬದಲಾವಣೆ ಏನಾಗುತ್ತೆ, ಪೂರೈಕೆಯಲ್ಲೂ ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಬೇಡಿಕೆಯಲ್ಲಿ ಉಂಟಾಗುವಂಥ ಬದಲಾವಣೆಗಳಿಗೆ ಪೂರೈಕೆಯನ್ನು ಹೆಚ್ಚಿಸಲಿಕ್ಕೆ ಅವಕಾಶ ಇರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. For the sake of better understanding of this particular concept, we are trying to explain the long period with the help of a diagram. In this particular diagram, in the OX axis, we are able to measure the demand and supply of a commodity.
In the OY axis, we are able to measure the price. The DD is the demand curve. MPSC is the supply curve in the market period or in a very short period. Because of this of the interaction of the original demand curve and the supply curve in the market period, that is MPSC, OP price is to be decided. At the E point, both are interact and OP price is to be decided. Suppose in the short period, because of increasing the supply, the prices of the commodity is increases. Because of increasing the demand, the demand is new demand curve is D1 is the new demand curve. Because of the interaction of the demand curve, new demand curve and the supply curve in the market period, MPSC, P1 is the new price. There is a hike taken place in the prices of the commodity because of suddenly the demand is increases. But in the short period, we are not able to increasing the supply as much as increasing in demand. The new supply curve, that is SPSC. In this diagram, SPSC is the new supply curve that is interact the new demand curve at the point of E1, and the prices of the commodity is P2. P2 is the new price. In this circumstance, in the longer period, the demand curve, that is the demand curve, that is the D1 is the demand curve. Long term supply curve is the LPSC is the long term supply curve. Both are interact at point E2, and P2 price is to be decided, or the P3 price is to be decided. P3 price is to be decided. Means from the above the diagram, we definitely understand that in the long period, both demand and supply, they are played an equal role at the time of decide the price. In the short period, supply role is negligible, demand played a very crucial role. As against this, in case of market period, the supply is perfectly inelastic. Only because of the variation in the demand, the prices of the commodity is to be decided. ವಿದ್ಯಾರ್ಥಿಗಳೇ ನೋಡಿ, ಈ ಒಂದು ಅಲ್ಪಾವಧಿಯನ್ನು ನಾವು ಈ ಒಂದು ರೇಖಾಚಿತ್ರದ ಮೂಲಕ ನಾವು ನಿಮಗೆ ವಿವರಿಸಲಿಕ್ಕೆ ಬರುತ್ತೆ. ಈ ಒಂದು ರೇಖಾಚಿತ್ರದಲ್ಲಿ ನೋಡಿ, OX ಅಕ್ಷದಲ್ಲಿ ಬೇಡಿಕೆ ಮತ್ತು ಪೂರೈಕೆಯನ್ನು ಅಳತೆ ಮಾಡಲಾಗುತ್ತೆ. OY ಅಕ್ಷದಲ್ಲಿ ಇಲ್ಲಿ ಬೆಲೆಯನ್ನು ಅಳತೆ ಮಾಡ್ತೀವಿ. ಇಲ್ಲಿ ಈಗ DD ರೇಖೆ ಬೇಡಿಕೆ ರೇಖೆಯಾಗಿರುತ್ತೆ. ಮೂಲ ಬೇಡಿಕೆ ರೇಖೆ DD ಮೂಲ ಬೇಡಿಕೆ ರೇಖೆ. MPSC ಅಂತೇಳೋದು ಅತ್ಯಂತ ಅಲ್ಪಾವಧಿಯಲ್ಲಿನ ಅಥವಾ ಮಾರುಕಟ್ಟೆಯ ಅವಧಿಯಲ್ಲಿನ ಅದು ಪೂರೈಕೆ ರೇಖೆಯಾಗಿದೆ. ಅವೆರಡೂ ಕೂಡ ಮಾರುಕಟ್ಟೆಯ ಅವಧಿಯಲ್ಲಿನ ಪೂರೈಕೆ ರೇಖೆಯು ಬೇಡಿಕೆ ರೇಖೆಯನ್ನು ಈ ಬಿಂದುವಿನಲ್ಲಿ ಸಂಧಿಸಿಬಿಟ್ಟು OP ಬೆಲೆ ನಿರ್ಧಾರವಾಗಿದೆ. ಇದು ಅತ್ಯಂತ ಅಲ್ಪಾವಧಿಯಲ್ಲಿ ಬೆಲೆ ನಿರ್ಧಾರ ಆಗೋದಂತ ನಾವು ಈ ಡಯಾಗ್ರಾಮ್ ಹೇಳುತ್ತೆ. ಈಗ ಇಂಥ ಸಂದರ್ಭಗಳಲ್ಲಿ ಬೇಡಿಕೆ ಜಾಸ್ತಿ ಆದರೆ, ಅಂದರೆ ಮಾರುಕಟ್ಟೆ ಅವಧಿಯಲ್ಲಿ ಬೇಡಿಕೆ ಜಾಸ್ತಿ ಏನಾಗುತ್ತೆ, ಪೂರೈಕೆಯಲ್ಲಿ ಬದಲಾವಣೆ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಬಿಕಾಸ್ ಆಫ್ ಇನ್ಕ್ರೀಸಿಂಗ್ ಡಿಮಾಂಡ್, ನೋಡಿ ಹೊಸ ಬೇಡಿಕೆ ರೇಖೆ D1 ಆಗಿದೆ. ಹಾಗಾಗಿ ಬೆಲೆ P1ಗೆ ಜಾಸ್ತಿ ಆಗಿಬಿಡ್ತು. ಪೂರೈಕೆ ಹೆಚ್ಚು ಮಾಡಲಿಕ್ಕೆ ಆಗಲಿಲ್ಲ, ನಮಗೆ ಬೇಡಿಕೆ ಹೆಚ್ಚಾಯಿತು. ಹಾಗಾಗಿ ಬೆಲೆಯು P1ಗೆ ಜಾಸ್ತಿ ಆಯಿತು. ಇನ್ನು ನೀವು ಅಲ್ಪಾವಧಿಗೆ ಬಂದರೆ ಬೇಡಿಕೆಯಲ್ಲಿ ಉಂಟಾದಂಥ ಬದಲಾವಣೆ ಏನಿದೆಯಲ್ಲ, ಆ ಬದಲಾವಣೆಗೆ ಸರಿಸಮನಾಗಿ ಪೂರೈಕೆ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಪೂರೈಕೆ ಹೆಚ್ಚು ಮಾಡಿದ್ದೀವಿ. ಹಾಗಾಗಿ ಹೊಸ ಪೂರೈಕೆಯ ರೇಖೆ SPSC ಆಗಿರುತ್ತೆ. SPSC ಹೊಸ ಪೂರೈಕೆಯ ರೇಖೆಯಾಗಿದೆ. ಅದು ಬೇಡಿಕೆಯ ರೇಖೆಯನ್ನು ಈ ಒಂದು ಬಿಂದುವಿನಲ್ಲಿ ಸಂಧಿಸಿದೆ. ಈ ಒಂದು ಬಿಂದುವಿನಲ್ಲಿ ಸಂಧಿಸಿಬಿಟ್ಟು OP2 ಬೆಲೆ ನಿರ್ಧಾರವಾಗಿದೆ. ಈಗ ನಾವು ಹೇಳಲಿಕ್ಕೆ ಹೊರಟಿರುವಂಥದ್ದು ದೀರ್ಘಾವಧಿ.
ದೀರ್ಘಾವಧಿ ಏನಾಗಿರುತ್ತೆ, ಬೇಡಿಕೆಯಲ್ಲಿ ಏನು ಬದಲಾವಣೆ ಆಗುತ್ತೆ, ಪೂರೈಕೆಯನ್ನು ಅದಕ್ಕೆ ಸರಿಸಮನಾಗಿ ಬದಲಾವಣೆ ಮಾಡ್ಬೋದು. ಅದು ದೀರ್ಘಾವಧಿ ಆಗಿರುತ್ತೆ. ಯಾಕೆಂದರೆ ಇಲ್ಲಿ ಸಾಕಷ್ಟು ಸಮಯದ ಅವಧಿ ಇರುತ್ತೆ. ನೋಡಿ, ಈ ಒಂದು ಡಯಾಗ್ರಾಮ್ ನೋಡಿ, ಬೇಡಿಕೆ ಡಿಯಿಂದ ಡಿಯಿಂದ D1ಗೆ ಜಾಸ್ತಿ ಆಗಿದೆ. ಅದರಿಂದ ಪೂರೈಕೆಯೂ ಕೂಡ LPSC ಅಂದರೆ LPSC ಅಂತ ಹೇಳೋದು ಅತ್ಯಂತ ದೀರ್ಘಾವಧಿಯಲ್ಲಿನ ಬೇಡಿಕೆ ರೇಖೆ. ಅಂದರೆ ದೀರ್ಘಾವಧಿಯಲ್ಲಿನ ಬೇಡಿಕೆ ರೇಖೆ ಹೊಸ ಬೇಡಿಕೆ ರೇಖೆ D1 E2 ಬಿಂದುವಿನಲ್ಲಿ ಸಂಧಿಸಿದೆ. ಹಾಗಾಗಿ P3 ಬೆಲೆ ನಿರ್ಧಾರವಾಗಿದೆ. P3 ಬೆಲೆ ಯಾಕೆ ನಿರ್ಧಾರ ಆಯಿತು? ಪೂರೈಕೆಯಲ್ಲಿ ಬೇಡಿಕೆಯಷ್ಟೇ ಪ್ರಮಾಣದ ಬದಲಾವಣೆಯನ್ನು ಮಾಡಿದ ಕಾರಣಕ್ಕೋಸ್ಕರವಾಗಿ P3 ಬೆಲೆ ನಿರ್ಧಾರ ಆಗಿದೆ. ದಟ್ ಈಸ್ ದಿ ಲಾಂಗ್ ಪೀರಿಯಡ್. ಇನ್ ದಿ ಲಾಂಗ್ ಪೀರಿಯಡ್, at the time of decide the price, that is P3 in the diagram, because of equal importance on behalf of the demand and supply. ಅಂದರೆ P3 ಬೆಲೆ ಅಂತ ಹೇಳೋದು ಹೇಗೆ ನಿರ್ಧಾರ ಆಯಿತು ಅಂತ ಹೇಳಿದರೆ, ಬೇಡಿಕೆ ಮತ್ತು ಪೂರೈಕೆಯಲ್ಲಿನ ಸಮಾನ ಒಂದು ಭಾಗವಹಿಸುವಿಕೆ ಮೂಲಕ. ಹಾಗಾಗಿ ದೀರ್ಘಾವಧಿಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ಎರಡೂ ಕೂಡ ಬಹಳ ನಿರ್ಣಾಯಕವಾದ ಪಾತ್ರವನ್ನು ವಹಿಸ್ತವೆ ಅಂತೇಳಿ ಆಲ್ಫ್ರೆಡ್ ಮಾರ್ಷಲ್ ಹೇಳ್ತಾನೆ. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ದ ಪ್ರೈಸ್ ಆ್ಯಂಡ್ price determination in the long run. The one more important time period mentioned by Alfred Marshall, that is the secular period or the very long period. The very long period consisting of the 10-year, 20-year, 30-year, that is the long period. That is the over 10-year, that is the long period. In the over 10-year period, in the very long period, the demand, when compared to the demand, supply which played a very crucial role. Supply role is very, very important in the very long period. ಅಂದರೆ ಇನ್ನೊಂದು, ಈಗ ನಾವು ಅತ್ಯಂತ ದೀರ್ಘಾವಧಿ ಎನ್ನುವಂಥ ಒಂದು ಮಾರುಕಟ್ಟೆಯ ಅವಧಿಯ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕೆ ಇದ್ದೇನೆ. ಅತ್ಯಂತ ದೀರ್ಘಾವಧಿ ಅಂತ ಹೇಳಿದರೆ 10 ವರ್ಷಗಳಿಗಿಂತ ಹೆಚ್ಚಿನ ಕಾಲದ ಅವಧಿ. 10 ವರ್ಷಗಳಿಗಿಂತ ಹೆಚ್ಚಿನ ಕಾಲದ ಅವಧಿಯನ್ನು ನಾವು ಅತ್ಯಂತ ದೀರ್ಘಾವಧಿ ಅಂತ ಕರಿತೀವಿ. ಅದನ್ನು ಸೆಕ್ಯುಲರ್ ಪೀರಿಯಡ್ ಅಂತಲೂ ಕೂಡ ಕರಿತೀವಿ. ಈ ಒಂದು ಅವಧಿಯಲ್ಲಿ ಬೇಡಿಕೆಗಿಂತ ಪೂರೈಕೆಯ ಪಾತ್ರವೇ ಬಹಳ ಮುಖ್ಯ. ಇನ್ನು 10 ವರ್ಷ ನಂತರದಲ್ಲಿ, 20 ವರ್ಷ ನಂತರದಲ್ಲಿ ಬೇಡಿಕೆ ಏನಾಗುತ್ತೆ ನಾವು ಹೇಳಿಕ್ಕೆ ಬರೋದಿಲ್ಲ. ಆದರೆ ಪೂರೈಕೆಯನ್ನು ನಾವು ವ್ಯವಸ್ಥಿತವಾಗಿ ಹೆಚ್ಚು ಮಾಡಲಿಕ್ಕೆ ಅವಕಾಶ ಇರುತ್ತೆ. ದಟ್ ಈಸ್ ದಿ ವೆರಿ ಲಾಂಗ್ ಪೀರಿಯಡ್. ಬಟ್ ದಿ ಆಲ್ಫ್ರೆಡ್ ಮಾರ್ಷಲ್ ಹಿಮ್ಸೆಲ್ಫ್, he is not given much more importance to very long period. At the time of decide the prices of the commodity, the Alfred Marshall ignore the very long period or secular period. He just mention it. ಅಂದರೆ ಆಲ್ಫ್ರೆಡ್ ಮಾರ್ಷಲ್ ಸ್ವತಃ ಅತ್ಯಂತ ದೀರ್ಘಾವಧಿ ಇದೆಯಲ್ಲ ಅದರ ಬಗ್ಗೆ ತುಂಬ ಆತ ಹೆಚ್ಚು ಒತ್ತಾಸೆ ಕೊಡಲಿಲ್ಲ. ಕೇವಲ ಮಾರುಕಟ್ಟೆಯ ಅವಧಿ, ಅಲ್ಪಾವಧಿ ಮತ್ತು ದೀರ್ಘಾವಧಿಗೆ ಪ್ರಾಮುಖ್ಯತೆಯನ್ನು ಆತ ನೀಡಿರ್ತಾನೆ. ದಟ್ ಈಸ್ ದಿ ಪ್ರೈಸ್ ಡಿಟರ್ಮಿನೇಷನ್ ಇನ್ ದಿ ಡಿಫ್ರೆಂಟ್ ಟೈಮ್ ಪೀರಿಯಡ್. ಅಂದರೆ ಬೇರೆ ಬೇರೆ ಕಾಲದ ಅವಧಿಯಲ್ಲಿ ಯಾವುದೇ ಒಂದು ಸರಕಿನ ಬೆಲೆ ಹೇಗೆ ನಿರ್ಧಾರ ಆಗುತ್ತೆ ಎನ್ನುವಂಥ ಪ್ರಶ್ನೆಗೆ ಈ ಮೂಲಕ ಆಲ್ಫ್ರೆಡ್ ಮಾರ್ಷಲ್ ಉತ್ತರವನ್ನು ಕೊಡ್ತಾನೆ. ಇನ್ ಕೇಸ್ ಆಫ್ ಮಾರ್ಕೆಟ್ ಪೀರಿಯಡ್, ಸಪ್ಲೈ ರೋಲ್ ಈಸ್ negligible, equals to 0. Supply curve is only inelastic. In case of only because of variation in the demand, the price of the commodity is to be decided. ಅಂದರೆ ಮಾರುಕಟ್ಟೆಯ ಅವಧಿಯಲ್ಲಿ ಪೂರೈಕೆಯ ಪಾತ್ರ ಏನೂ ಇಲ್ಲ. ಬೇಡಿಕೆಯಲ್ಲಿ ಉಂಟಾಗುವಂಥ ಬದಲಾವಣೆಗಳಿಂದಾಗಿ ಬೆಲೆಯಲ್ಲಿ ಬದಲಾವಣೆ ಆಗುತ್ತೆ. ಅದೇ ನೀವು ಅಲ್ಪಾವಧಿಗೆ ಬಂದರೆ, ದ ಸಪ್ಲೈ ಆಫ್ ರೋಲ್ ಈಸ್ ವೆರಿ ಸ್ಮಾಲ್ ರೋಲ್, ವೆರಿ ಲಿಟ್ಲ್ ರೋಲ್ ಪ್ಲೇಡ್ ಬೈ ದಿ ಸಪ್ಲೈ. ಓನ್ಲಿ ಬಿಕಾಸ್ ಆಫ್ ದಿ ಚೇಂಜಸ್ ಇನ್ ದಿ ಡಿಮಾಂಡ್, ದ ಪ್ರೈಸಸ್ ಆಫ್ ದಿ ಕಮಾಡಿಟೀಸ್ ಟು ಬಿ ಡಿಸೈಡೆಡ್. ಇನ್ನು ಎರಡನೇ ಪ್ರಮುಖವಾದ ಅವಧಿ ಅಂದರೆ ಅಲ್ಪಾವಧಿ. ಅಲ್ಪಾವಧಿಯಲ್ಲಿ ಬೇಡಿಕೆಯಲ್ಲಿ ಉಂಟಾಗುವಂಥ ಬದಲಾವಣೆಗಳಿಗೆ ಸರಿಸಮನಾಗಿ ಪೂರೈಕೆಯನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ನಾವು ಪೂರೈಕೆಯನ್ನು ಬದಲಾವಣೆ ಮಾಡ್ಬೋದಷ್ಟೇ, ಸಾಂಕೇತಿಕವಾಗಿ ಬದಲಾವಣೆ ಮಾಡ್ಬೋದು. ಹಾಗಾಗಿ ಇಲ್ಲೂ ಕೂಡ ಬೇಡಿಕೆಯ ಬೆಲೆ ನಿರ್ಧರಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತಾ ಇರುತ್ತೆ. ಆದರೆ
ದೀರ್ಘಾವಧಿಗೆ ಬಂದರೆ ಇನ್ ಕೇಸ್ ಆಫ್ ಲಾಂಗ್ ಪೀರಿಯಡ್ ಬೋತ್ ಡಿಮಾಂಡ್ ಆ್ಯಂಡ್ ಸಪ್ಲೈ ದೇ ಪ್ಲೇಡ್ ಎ ವೆರಿ ಈಕ್ವಲ್ ರೋಲ್. ದೀರ್ಘಾವಧಿಗೆ ಬಂದರೆ ಬೇಡಿಕೆ ಮತ್ತು ಪೂರೈಕೆ ಇವೆರಡೂ ಕೂಡ ಸಮಾನವಾದ ಪಾತ್ರವನ್ನು ನಾವು ನಿರ್ವಹಿಸ್ತವೆ. ದ ಆಲ್ಫ್ರೆಡ್ ಮಾರ್ಷಲ್ he is not able to say much more in case of secular period. ಅಂದರೆ ಅತ್ಯಂತ ದೀರ್ಘಾವಧಿಯ ಬಗ್ಗೆ ಆಲ್ಫ್ರೆಡ್ ಮಾರ್ಷಲ್ ತುಂಬ ನಮಗೆ ವಿವರಿಸಿಲ್ಲ. ಅದರ ಬಗ್ಗೆ ನಾವು ತುಂಬ ಚಿಂತನೆ ಮಾಡುವ ಅವಶ್ಯಕತೆ ಇಲ್ಲ. ಇದಿಷ್ಟು ಕಾಲವು ಒಂದು ಬೆಲೆಯನ್ನು ಹೇಗೆ ನಿರ್ಧರಿಸುತ್ತೆ ಎನ್ನುವುದರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾದಂಥ ಮಾಹಿತಿನ ನಿಮಗೆ ಕೊಟ್ಟಿರ್ತೇವೆ. ತರಗತಿಗಳು ಪ್ರಾರಂಭವಾದ ನಂತರದಲ್ಲಿ ಬ್ಲ್ಯಾಕ್ ಬೋರ್ಡ್ನಲ್ಲಿ ಡಯಾಗ್ರಾಮ್ನೆಲ್ಲ ಬರೆದುಬಿಟ್ಟು ಇನ್ನು ಸ್ಪಷ್ಟವಾಗಿ ನಿಮಗೆ ಹೇಳಲಿಕ್ಕೆ ಇದ್ದೇನೆ. ಥ್ಯಾಂಕ್ ಯು.